ಕ್ವಶನ್ ನೋಡ್ಕೊಳ್ಳಿ. ವಿತ್ ಯೂಶುವಲ್ ನೊಟೇಷನ್ಸ್ ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಬೀಟಾ ಆ್ಯಂಡ್ ಗಾಮಾ ಫಂಕ್ಷನ್ ಬೀಟಾ ಎಮ್ ಕಾಮ ಎನ್ ಈಸ್ ಈಕ್ವಲ್ ಟು ಗಾಮಾ ಎಮ್ ಇಂಟು ಗಾಮಾ ಎನ್ ಡಿವೈಡೆಡ್ ಬೈ ಗಾಮಾ ಎಮ್ ಪ್ಲಸ್ ಎನ್. ಇದನ್ನ ಪ್ರೂವ್ ಮಾಡೋದು ಯಾವ ಥರ ನೋಡಿ. ಫಸ್ಟ್ ಏನು ಮಾಡಿ, ಈ ಥರ ಬರ್ಕೊಳ್ಳಿ. ವಿ ಹ್ಯಾವ್ ಬೈ ದ ಡೆಫಿನೇಷನ್ ಆಫ್ definition of beta and gamma function, beta and gamma functions ಅಂತ ಬರ್ಕೊಳ್ಳಿ. ಈಗ ನೋಡಿ, ಬೀಟಾ ಎಮ್ ಕಾಮ ಎನ್ ಅಂದರೆ ಫಾರ್ಮುಲಾ 2 into integral of 0 to pi by 2 sin to the power of 2m minus 1 theta cos to the power of 2n minus 1 theta d theta. ಇದು ಬೀಟಾ ಎಮ್ ಎನ್ಗೆ ಫಾರ್ಮುಲಾ. ಆಮೇಲೆ ಗಾಮಾ ಎನ್ಗೆ ಫಾರ್ಮುಲಾ ಬಂದು 2 into integral of 0 to infinity e power minus x square x to the power of 2n minus 1 dx. ಇದು ಗಾಮಾ ಎನ್ಗೆ ಫಾರ್ಮುಲಾ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಗಾಮಾ ಎಮ್ಗೆ ಯಾವ ಥರ ಅಂದರೆ 2 into integral of 0 to infinity e power, ಇಲ್ಲಿ ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ, e power minus y square y to the power of 2n minus 1 ಬದಲು 2m minus 1 ಬರ್ಕೊಳ್ಳಿ dy. ಗಾಮಾ ಎಮ್ ಆಯಿತು. ನೆಕ್ಸ್ಟು ಗಾಮಾ ಎಮ್ ಪ್ಲಸ್ ಎನ್. ಇಲ್ಲೂ ಅಷ್ಟೇ ಎನ್ ಜಾಗದಲ್ಲಿ ಎಮ್ ಪ್ಲಸ್ ಎನ್ ಹಾಕ್ಕೋಬೇಕು. ಇಲ್ಲಿ 2 ಇಂಟು ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಈ ಥರ 0 to infinity e power ಮೈನಸ್ ಎಕ್ಸ್ ಬದಲು ಆರ್ ಹಾಕ್ಕೊಳ್ಳಿ, ಇಲ್ಲೂ ಎಕ್ಸ್ ಬದಲು ಆರ್ ಹಾಕ್ಕೊಳ್ಳಿ, ಎನ್ ಬದಲು ಎಮ್ ಪ್ಲಸ್ ಎನ್ ಹಾಕ್ಕೊಳ್ಳಿ. 2 into ಎಮ್ ಪ್ಲಸ್ ಎನ್ ಮೈನಸ್ 1 ಡಿ ಆರ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದು ಫಾರ್ಮುಲೇಸ್ಗಳು ಗೊತ್ತಿರಬೇಕು ಮೊದಲು. ಬೀಟಾ ಎಮ್ ಎನ್ ಅಂದರೆ 2 times 0 to pi by 2 sin to the power of 2m minus 1 cos to the power of 2n minus 1 d theta. ಗಾಮಾ ಎನ್ ಅಂದರೆ 2 into 0 to infinity e power minus x square x to the power of 2n minus 1 dx. ಗಾಮಾ ಎಮ್ ಅಂದರೆ ಎಕ್ಸ್ ಬದಲು ವೈ ಹಾಕಿ, ಇಲ್ಲೂ ಎಕ್ಸ್ ಬದಲು ವೈ, ಎನ್ ಬದಲು ಎಮ್ ಹಾಕಿ, ಡಿ ಎಕ್ಸ್ ಬದಲು ಡಿ ವೈ ಹಾಕಿ. ಗಾಮಾ ಎಮ್ ಪ್ಲಸ್ ಎನ್ಗೆ ಎಕ್ಸ್ ಬದಲು ಆರ್ ಹಾಕಿ, ಮತ್ತು ಎನ್ ಬದಲು ಎಮ್ ಪ್ಲಸ್ ಎನ್ ಹಾಕಿ, ಡಿ ಎಕ್ಸ್ ಬದಲು ಡಿ ಆರ್ ಹಾಕಿ. ನೋಡಿ, ಇದಾದಮೇಲೆ ಏನು ಮಾಡಬೇಕಂದ್ರೆ, ನೀವು ಇಲ್ಲಿ ಬೀಟಾ ಎಮ್ ಎನ್ ಈಸ್ ಈಕ್ವಲ್ ಟು ಪ್ರೂವ್ ಮಾಡಬೇಕಾಗಿರೋದೇನು, ಗಾಮಾ ಎನ್ ಡಿವೈಡ್ ಬೈ ಗಾಮಾ ಎನ್ ಪ್ಲಸ್ ಎನ್. ನಾವೇನು ಮಾಡೋಣ, ಫಸ್ಟು ಗಾಮಾ ಎಮ್ ಇಂಟು ಗಾಮಾ ಎನ್ ಮಾಡೋಣ. ಇಲ್ಲಿ ನೋಡಿ, ಗಾಮಾ ಎಮ್ ಇಂಟು ಗಾಮಾ ಎನ್ ಈಸ್ ಈಕ್ವಲ್ ಟು ವಾಟ್ ಈಸ್ ಗಾಮಾ ಎಮ್ಮು, ಇದು 2 into integral of 0 to infinity. ಅರ್ಥ ಆಗ್ತಿದೆಯಲ್ವಾ? e power minus y square y to the power of 2m minus 1 dy. ಇದು ಗಾಮಾ ಎಮ್ಮು. ಆಮೇಲೆ ಗಾಮಾ ಎನ್ ಇದು 2 into integral of 0 to infinity e power minus x square x to the power of 2n minus 1 dx. ಈ ಥರ ನೀವೇನು ಮಾಡಿ, ಇದು ಗಾಮಾ ಎಮ್, ಇದು ಗಾಮಾ ಎನ್, ಗಾಮಾ ಎಮ್, ಗಾಮಾ ಎನ್. ಇದನ್ನ ನೀಟಾಗಿ ನೀವು ಆರ್ಡ್ರಲ್ಲಿ ನೀಟಾಗಿ ಬರ್ಕೊಳ್ಳಿ. ಗಾಮಾ ಎಮ್ ಇಂಟು ಗಾಮಾ ಎನ್ ಈಸ್ ಈಕ್ವಲ್ ಟು ನೋಡಿ 2 2s 4 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇಂಟೆಗ್ರಲ್ 0 to infinity ಬರ್ಕೊಳ್ಳಿ, 0 to infinity. ಇನ್ನೊಂದು ಇಂಟೆಗ್ರಲ್ 0 to infinity ಬರ್ಕೊಳ್ಳಿ. ಇಲ್ಲಿ ಸೇಮ್ ಲಿಮಿಟ್ ಇರೋದ್ರಿಂದ ಇದನ್ನ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಬರ್ಕೋಬೋದು. ನೋಡಿ, e power ಮೈನಸ್ ವೈ ಸ್ಕ್ವೇರು e power ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಂಟು ಮಾಡಿದಾಗ ಇದು ರಫ್ ವರ್ಕು. e power ಮೈನಸ್ ವೈ ಸ್ಕ್ವೇರ್ ಇಂಟು e power ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ e power m ಇಂಟು e power n ಅಂದರೆ e power m ಪ್ಲಸ್ n.
ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಅಥವಾ ಇ ಪವರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಅಥವಾ ಇ ಪವರ್ ಮೈನಸ್ ಕಾಮನ್ ತೊಗೊಂಡ್ರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಅಥವಾ ಇ ಪವರ್ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ನೀವೇನು ಮಾಡಿ ಗೊತ್ತಾ, ಇ ಪವರ್ ಸೇರಿಸಿ ಒಂದೇ ಸತಿ ಬರ್ದ್ಬಿಡಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ನೆಕ್ಸ್ಟ್ ಏನು ಮಾಡಿ, ಎಕ್ಸ್ ಟು ದಿ ಪವರ್ ಆಫ್ 2n - 1ನ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ, ವೈ ಟು ದಿ ಪವರ್ ಆಫ್ 2m - 1ನ ಬರ್ಕೊಳ್ಳಿ. ಆಮೇಲೆ ಡಿ ಎಕ್ಸು ಡಿ ವೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಈ ಎಕ್ಸ್ ಆ್ಯಂಡ್ ವೈ ಏನು ವೇರೀಸ್ ಫ್ರಮ್ 0 to infinity ಅಂದರೆ ಎಕ್ಸು 0 to infinity, ವೈ 0 to infinity ಅಂದರೆ ಅದು ಫಸ್ಟ್ ಕ್ವಾಡ್ರೆಂಟ್. ಗೊತ್ತಾಗ್ತಿದೆಯಲ್ವಾ? ದ ರೀಜನ್ ಆಫ್ ಇಂಟಿಗ್ರೇಷನ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ನೀವು ಅದೇನು ಬರೆಯೋದು ಬೇಕಾಗಿಲ್ಲ. ನೀವೇನು ಮಾಡಿ, ಇಲ್ಲಿ ಇದಕ್ಕೆ ಪೋಲಾರ್ ಕೋಆರ್ಡಿನೇಟ್ಸ್ಗೆ ಚೇಂಜ್ ಮಾಡಿಬಿಡಿ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ, ಅಥವಾ ಇನ್ ಪೋಲಾರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗುತ್ತೆ, ಆರ್ ಸ್ಕ್ವೇರ್ ಆಗುತ್ತೆ. ಆಲ್ಸೋ ಡಿ ಎಕ್ಸ್ ಡಿ ವೈ ಏನಾಗುತ್ತೆ, ಆರ್ ಡಿ ಆರ್ ಡಿ ಥೀಟಾ ಆಗುತ್ತೆ. ಇದು ಜ್ಞಾಪಕ ಇಟ್ಕೋಬೇಕು ನೀವು. ನೋಡಿ, ಎಕ್ಸು ಇದು ಕಾರ್ಟೀಷಿಯನ್ ಟು ಪೋಲಾರ್ ಕನ್ವರ್ಟ್ ಮಾಡೋದು ಹಿಂಗೆ, ಎಕ್ಸು ಆರ್ ಕಾಸ್ ಥೀಟಾ ಇರುತ್ತೆ, ವೈ ಆರ್ ಸೈನ್ ಥೀಟಾ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗುತ್ತೆ, ಆರ್ ಸ್ಕ್ವೇರ್ ಆಗುತ್ತೆ. ಡಿ ಎಕ್ಸ್ ಡಿ ವೈ ಆರ್ ಡಿ ಆರ್ ಡಿ ಥೀಟಾ ಆಗುತ್ತೆ. ಲೆಟ್ ಬದಲು ಇನ್ ಪೋಲಾರ್ಸ್ ಅಂತ ಬೇಕಾದರೂ ಬರ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಿ, ಆ್ಯಸ್ ಎಕ್ಸ್ ಆ್ಯಂಡ್ ವೈ varies from 0 to infinity. ನೋಡಿ, ಎರಡೂ 0 to infinity ಇದ್ದಾಗ, ಅಂದರೆ ವೇರೀಸ್ ಫ್ರಮ್ 0 to infinity ಇದ್ದಾಗ ನೀವೇನು ಮಾಡಬೇಕು, ಅದು ಫಸ್ಟ್ ಕ್ವಾಡ್ರೆಂಟ್ ಅಂತ. ಗೊತ್ತಾಗ್ತಿದೆಯಲ್ವ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆರ್ ವೇರೀಸ್ ಫ್ರಮ್ 0 to infinity, ಡೀಟಾ ವೇರೀಸ್ ಫ್ರಮ್ 0 to π/2. ಅರ್ಥ ಆಗ್ತಿದೆಯಲ್ವಾ? ಇದನ್ನ ನೋಡಿ, ರಫಾಗಿ ಒಂದು ಬರೆದು ತೋರಿಸ್ತೀನಿ ನಿಮಗೆ. ಇಲ್ಲಿ ಬರೀತೀನಿ. ಈಗ ನೋಡಿ, ಇದು ಎಕ್ಸ್ ವೇರೀಸ್ ಫ್ರಮ್ 0 to infinity ಅಂದರೆ ವರ್ಟಿಕಲ್ ಲೈನ್ ಅಲ್ವಾ, ಇದು ಎಕ್ಸ್ 0 ಅಂದ್ಕೊಳ್ಳಿ. ಇದು ಎಕ್ಸ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಗಂಟ ಹೋಗುತ್ತೆ ವರ್ಟಿಕಲ್ ಲೈನು, ಇನ್ಫಿನಿಟಿಲಿ ಬರುತ್ತೆ. ವೈ 0 ಅಂದರೆ ಎಕ್ಸ್ ಆಕ್ಸಿಸ್, ಇದು ವೈ 0 ಅಂದ್ಕೊಳ್ಳಿ, ಇನ್ಫಿನಿಟಿ ಗಂಟ ಅಂದರೆ ಇಲ್ಲಿಂದ ಇಲ್ಲಿಗೆ ಅಂದರೆ ಅದು ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಫಸ್ಟ್ ಕ್ವಾಡ್ರೆಂಟಲ್ಲಿ ಆರು ಮಿನಿಮಮ್ 0 ಇರುತ್ತೆ, ಮ್ಯಾಕ್ಸಿಮಮ್ ಇನ್ಫಿನಿಟಿ ಇರುತ್ತೆ. ಡೀಟಾ 0 ಇರುತ್ತೆ, π/2 ಇರುತ್ತೆ. ಮಿನಿಮಮ್ 0 ಇರುತ್ತೆ, ಮ್ಯಾಕ್ಸಿಮಮ್ π/2 ಇರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಈ ಥರ ಬರ್ಕೊಳ್ಳಿ. ಆ್ಯಸ್ ಎಕ್ಸ್ ಆ್ಯಂಡ್ ವೈ ವೇರೀಸ್ ಫ್ರಮ್ 0 to infinity, ಆರ್ ವೇರೀಸ್ ಫ್ರಮ್ 0 to infinity. ಇದು ಜ್ಞಾಪಕ ಇಟ್ಕೋಬೇಕು. ಯಾವಾಗ ಈ ಥರ ಜ್ಞಾಪಕ ಇಟ್ಕೋಬೇಕು ಅಂದರೆ 0 to infinity ಎಕ್ಸ್ ಮತ್ತು ವೈ ಇದ್ದಾಗ. ಇಲ್ಲಿ ಅರ್ಥ ಆಗ್ತಿದೆಯಲ್ವಾ? ಅದನ್ನ ಆರ್ಗೆ ಚೇಂಜ್ ಮಾಡಿದ್ರೆ ಏನು ಮಾಡಬೇಕು, ಆರ್ ವೇರೀಸ್ ಫ್ರಮ್ ಏನಂತ ಬರೀಬೇಕು, 0 to infinity ಆ್ಯಂಡ್ ಡೀಟಾ ವೇರೀಸ್ ಫ್ರಮ್ 0 to π/2. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ, ನೆಕ್ಸ್ಟ್ ನೀವು ಇಲ್ಲಿ ಬರೀರಿ, ಗಾಮಾ ಎಮ್ ಇಂಟು ಗಾಮಾ ಎನ್ ಈಸ್ ಈಕ್ವಲ್ ಟು 4 ಹಂಗೆ ಇರಲಿ. ಫಸ್ಟು ಡೀಟಾ ಬರ್ಕೊಳ್ಳಿ. ಡೀಟಾ ಏನು, 0 to π/2. ಆಮೇಲೆ ಆರ್ ಬರ್ಕೊಳ್ಳಿ. ಆರ್ 0 to infinity. ನೆಕ್ಸ್ಟು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್, ಎಕ್ಸ್ ಅಂದರೆ ಆರ್ ಕಾಸ್ ಥೀಟಾ ಪವರ್ 2n - 1, ವೈ ಅಂದರೆ ಆರ್ ಸೈನ್ ಥೀಟಾ ಪವರ್
2m-1 dx dy ಅಂದರೆ r dr dθ ಈ ಥರ ಬರ್ಕೋಬೇಕು. ಈಗ ನೋಡಿ ಇಲ್ಲೇನು ಮಾಡಿ ಗಾಮಾ ಎಮ್ ಇಂಟು ಗಾಮಾ ಎನ್ ಇಸ್ ಈಕ್ವಲ್ ಟು ಇಲ್ಲೇನು ಮಾಡಿ ಆರ್ ಟು ದಿ ಆರ್ ಕಾಸ್ ಥೀಟಾ ಪವರ್ ಏನಿದೆ 2m-1 ಇದೆ, ಅರ್ಥ ಆಗ್ತಿದೆಯಲ್ವಾ. ಆರ್ ಸೈನ್ ಥೀಟಾ ಪವರ್ ಏನಿದೆ 2m-1 ಇದೆ, ಅರ್ಥ ಆಗ್ತಿದೆಯಲ್ವಾ. ಇಲ್ಲೇನು ಮಾಡಿ ಎಲ್ಲ ಬೇರೆ ಬೇರೆ ಮಾಡ್ಕೊಳ್ಳಿ. ಫಸ್ಟು 4 0 to π/2 ಆರ್ 0 to ಇನ್ಫಿನಿಟಿ. ಇಲ್ಲಿ ನೋಡಿ ಏನೇನಾಗುತ್ತೆ, e ಪವರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಆರ್ ಪವರ್ ಏನಿದೆ ಆರ್ ಪವರ್ ಆರ್ ಬರ್ಕೊಳ್ಳಿ, ಫಸ್ಟ್ 2n-1 ಬರ್ಕೊಳ್ಳಿ. ಇಲ್ಲಿ ನೋಡಿ ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಕೋಬೋದು, ಪ್ಲಸ್ 2m-1 ಬರ್ಕೊಳ್ಳಿ. ಆಮೇಲೆ ಇಲ್ಲೊಂದು ಆರ್ ಇದೆ ಪ್ಲಸ್ 1 ಬರ್ಕೊಳ್ಳಿ. ಆರ್ಗೆ ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ. ಇಲ್ಲಿ ಆರ್ ಪವರ್ ಆರ್ ಬರೆದ್ಬಿಟ್ಟು ಇದ್ರ ಪವರ್ ಫಸ್ಟ್ ಬರೀರಿ, ಪ್ಲಸ್ ಬರೆದು, ಯಾಕಂದರೆ ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು. ಪ್ಲಸ್ 2m-1 ಬರೀರಿ, ಪ್ಲಸ್ 1 ಬರೀರಿ. ಈಗ ಉಳಿದಿದೇನು ಕಾಸ್ ಥೀಟಾ ಮತ್ತು ಸೈನ್ ಥೀಟಾ. ಫಸ್ಟು ಸೈನ್ ಥೀಟಾ ಬೇಕಾದರೂ ಬರ್ಕೊಳ್ಳಿ, ಸೈನ್ ಥೀಟಾ ಪವರ್ 2m-1 ಈ ಥರ ಬರೀಬೋದು. ಸೈನ್ ಪವರ್ 2-1 ಥೀಟಾ ಕಾಸ್ ಪವರ್ 2n-1 ಥೀಟಾ, ಆಮೇಲೆ ಡಿ ಆರ್ ಡಿ ಥೀಟಾ ಹಂಗೆ ಇರಲಿ. ಈಗೇನು ಮಾಡಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಗಾಮಾ ಎಮ್ ಇಂಟು ಗಾಮಾ ಎನ್ ಈಸ್ ಈಕ್ವಲ್ ಟು ಇಲ್ಲಿ 4ನ 2 ಮಾಡ್ಕೊಳ್ಳಿ, ಅರ್ಥ ಆಗ್ತಿದೆಯಲ್ವಾ. ಫಸ್ಟು ಆರ್ ಟರ್ಮ್ಸ್ ಎಲ್ಲ ಬರ್ಕೊಬಿಡಿ, ಈ ಥರ ಬೇರೆ ಮಾಡ್ಕೋಬೋದು. ಆರ್ 0 to ಇನ್ಫಿನಿಟಿ, ಇಲ್ಲಿ ಆರ್ ಯಾವುದು e ಪವರ್ ಮೈನಸ್ ಆರ್ ಸ್ಕ್ವೇರ್. ಇಲ್ಲಿ ನೋಡಿ -1 + 1 ಕ್ಯಾನ್ಸಲ್ ಆಗುತ್ತೆ ಆರು. ಈಗ -1 + 1 ಕ್ಯಾನ್ಸಲ್ ಆದರೆ ಉಳಿಯೋದೇನು 2n-1 + 2m. ನೀವು ಇದರಲ್ಲಿ 2 ಕಾಮನ್ ತೊಗೊಂಡು 2n + 2mನ ನೀವೇನಂತ ಬರಿಬೋದು 2 × m + n ಬರಿಬೋದು. ಏನಂತ ಬರಿಬೋದು 2 × n + m. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ +1 -1 ಕ್ಯಾನ್ಸಲ್ ಆಗುತ್ತೆ. 2n + 2mನ 2 ಕಾಮನ್ ತೊಗೊಂಡ್ರೆ n + m ಆಗುತ್ತೆ, ಅದನ್ನ m + n ಬೇಕಾದರೂ ಬರ್ಕೋಬೋದು. ಉಳಿದಿದ್ದು ಯಾವುದು -1. ಆಮೇಲೆ ಡಿ ಆರ್ ಬರ್ಕೊಳ್ಳಿ, ಅದನ್ನ 1 ಬ್ರ್ಯಾಕೆಟಲ್ಲಿ ಬರೀರಿ. ಮತ್ತು ಇನ್ನೊಂದು 2 × ಇಲ್ಲಿ ಡೀಟಾ ವೇರೀಸ್ ಫ್ರಮ್ 0 to π/2, ಅರ್ಥ ಆಗ್ತಿದೆಯಲ್ವಾ. ಡೀಟಾದ ಬರೀರಿ. ಇಲ್ಲಿ ಏನೇನಿದೆ ಸೈನ್ ಪವರ್ 2m-1 ಥೀಟಾ ಕಾಸ್ ಪವರ್ 2n-1 ಥೀಟಾ ಡಿ ಥೀಟಾ ಒಂದು ಕಡೆ ಇರಲಿ. ಈಗ ನೋಡಿ ಗಾಮಾ ಎಮ್ ಇಂಟು ಗಾಮಾ ಎನ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಬೈ ಡೆಫಿನೇಷನ್ಸು ನೋಡಿ ಬೀಟಾ ಎಮ್ ಎನ್ ಅಂದರೆ ಇದು, ಗಾಮಾ ಎಮ್ ಪ್ಲಸ್ ಎನ್ ಅಂದರೆ ಇದು. ನಾವು ಫಸ್ಟ್ ಇದೆರಡು ತೊಗೊಂಡ್ವಿ, ಇದೆರಡು ಬಂದಿದೆ. ಈಗ ನೋಡಿ 2 × 0 to ಇನ್ಫಿನಿಟಿ ಆರ್ ಪವರ್ 2m + 1 -1 ಡಿ ಆರ್. ನೋಡಿ ಇದು ಈ ಥರ ಬಂದಿದೆ. ಇದು ಇದ್ರ ಬದಲು ಏನು ಬರಿಬೋದು ಗಾಮಾ ಎಮ್ + n ಬರಿಬೋದು. ಮತ್ತು ಇದ್ರ ಬದಲು ನೋಡಿ ಬೀಟಾ ಎಮ್ ಎನ್ ಬರಿಬೋದು. ಈಗ ದೇರ್ ಫೋರ್ ಬೀಟಾ ಎಮ್ ಎನ್ ಏನಾಗುತ್ತೆ, ಇದು ಮಲ್ಟಿಪ್ಲೇಯರ್ ಅದು ಈ ಕಡೆ ಹೋದರೆ ಡಿವೈಡ್ ಆಗುತ್ತೆ. ಅಂದರೆ ನೀವು ಕ್ವಶನಲ್ಲಿ ಹೆಂಗೆ ಅಂದರೆ ಇದು ನೋಡಿ ಇದೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು, ಗಾಮಾ ಎಮ್ ಗಾಮಾ ಎನ್ನು, ಅಂದರೆ ಇದೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು, ಇದೆರಡನ್ನ ತರಿಸ್ಬೇಕು. ಆ ಥರ ಇದೆರಡು ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರ್ ಲಾಸ್ಟಲ್ಲಿ ಇದೆರಡು ಬರಬೇಕು. ಈ 4 ನೀವು ಮೊದಲೇ ಫಾರ್ಮುಲಾನ ಗೊತ್ತಿರಬೇಕು, ನಿಮಗೆ ಬೈ ಹೆಟ್ ಹೊಡೆದಿರಬೇಕು. ದೇರ್ ಫೋರ್ ಬೀಟಾ ಎಮ್ ಎನ್ ಈಸ್ ಈಕ್ವಲ್ ಟು ಬೀಟಾ ಎಮ್ ಕಾಮಾ ಎನ್ ಈಸ್ ಈಕ್ವಲ್ ಟು ಗಾಮಾ ಎಮ್ ಗಾಮಾ ಎನ್ ಹೋಲ್ ಡಿವೈಡೆಡ್ ಬೈ ಗಾಮಾ ಎಮ್ ಪ್ಲಸ್ ಎನ್. ಇದೇ ಫೈನಲ್ ಆನ್ಸರ್. ನೋಡಿ ಇದನ್ನ ಇನ್ನೊಂದು ಸತಿ ನೀಟಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಕ್ವಶನ್ನು ಏನಿದೆ,
With usual notation, derive the relation between beta and gamma function. Beta m comma n is equal to gamma n divided by gamma m plus n. First we have by the definition of beta and gamma functions anta baradu. Beta mn ಫಾರ್ಮುಲಾ, ಗಾಮಾ ಎನ್ ಫಾರ್ಮುಲಾ, ಗಾಮಾ ಎಮ್ ಫಾರ್ಮುಲಾ, ಗಾಮಾ ಎಮ್ ಪ್ಲಸ್ ಎನ್ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಬೀಟಾ ಎಮ್ ಕಾಮ ಎನ್ ಅಂದರೆ 2 ಇಂಟು ಇಂಟೆಗ್ರಲ್ 0 to pi by 2 sin power 2 minus 1 theta cos power 2n minus 1 theta d theta. ಗಾಮಾ ಎನ್ ಅಂದರೆ 2 ಇಂಟು 0 to infinity e power minus x square x power 2n minus 1 dx. ಇಲ್ಲಿ ಗಾಮಾ ಎಮ್ ಅಂದರೆ ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ, ಡಿ ಎಕ್ಸ್ ಬದಲು ಡಿ ವೈ ಹಾಕ್ಕೊಳ್ಳಿ. ಗಾಮಾ ಎಮ್ ಪ್ಲಸ್ 1 ಅಂದರೆ ಎಕ್ಸ್ ಬದಲು ಆರ್ ಹಾಕ್ಕೊಳ್ಳಿ, ಎನ್ ಬದಲು ಇಲ್ಲಿ ಎಮ್ ಹಾಕ್ಕೋಬೇಕು, ಇಲ್ಲಿ ಎನ್ ಬದಲು ಎಮ್ ಪ್ಲಸ್ ಎನ್. ಗಾಮಾ ಎಮ್ಗೆ ಎನ್ ಬದಲು ಎಮ್ ಹಾಕ್ಕೊಳ್ಳಿ, ಗಾಮಾ ಎಮ್ ಪ್ಲಸ್ ಎನ್ಗೆ ಎನ್ ಬದಲು ಎಮ್ ಪ್ಲಸ್ ಎನ್ ಹಾಕಿ, ಎಕ್ಸ್ ಬದಲು ಆರ್ ಹಾಕಿ, ಅಲ್ಲಿ ಎಕ್ಸ್ ಬದಲು ವೈ ಹಾಕಿ, ಅಷ್ಟೇ. ಆಮೇಲೆ ಇದೆರಡು ಮಲ್ಟಿಪ್ಲೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಗಾಮಾ ಎಮ್ ಇಂಟು ಗಾಮಾ ಎನ್, ಇದೆರಡು ಮಲ್ಟಿಪ್ಲೈ ಮಾಡಿ ಇದೆರಡನ್ನ ತರಿಸ್ಬೇಕು ಆನ್ಸರ್, ಅಷ್ಟೇ ನಿಮ್ಮದು. ಗಾಮಾ ಎಮ್ ಇಂಟು ಗಾಮಾ ಎನ್ ಅಂದರೆ ನೋಡಿ, ಇದು ಗಾಮಾ ಎಮ್ಮು, ಇದು ಗಾಮಾ ಎನ್. ಅರ್ಥ ಆಗ್ತಿದೆಯಲ್ಲ? ಇದು ಡೈರೆಕ್ಟಾಗಿ ಇದು ಬರೋದು ನಡೆಯುತ್ತೆ. ನೀವು ಇಲ್ಲಿ ನೋಡಿ, ಇ ಪವರ್ ಮೈನಸ್ ವೈ ಸ್ಕ್ವೇರ್ ಇದೆ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ನೀವು ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. ಇ ಪವರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್, ಇ ಪವರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇ ಪವರ್ ಮೈನಸ್ ಕಾಮನ್ ತೊಗೊಂಡ್ರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇ ಪವರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರಿಬೋದು. ಅಂದರೆ ನೀವೇನು ಮಾಡಬೇಕು, ಮೊದಲು 2 ಇಂಟು 2 4 ಬರ್ಕೋಬೇಕು, ಈ ಲಿಮಿಟ್ ಬರ್ಕೋಬೇಕು. ಈ ಪವರ್ ಎರಡೂ ಸೇರಿ ಒಂದು ಈ ಥರ ಬರ್ಕೋಬೇಕು. ಆಮೇಲೆ ಎಕ್ಸು, ಆಮೇಲೆ ವೈ, ಆಮೇಲೆ ಡಿ ಎಕ್ಸ್, ಆಮೇಲೆ ಡಿ ವೈ ಬರ್ಕೋಬೇಕು. ಇನ್ ಪೋಲಾರ್ಸ್ ಅಂತ ಬರೋದು, ಅಥವಾ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ, ಡಿ ಎಕ್ಸ್ ಡಿ ವೈ ಆರ್ ಡಿ ಥೀಟಾ ಆಗುತ್ತೆ. ಇದು ನೋಡಿ, 0 to infinity ಇದ್ದರೆ ರೀಜನ್ ಬಂದು ಫಸ್ಟ್ ಕ್ವಾಡ್ರೆಂಟ್ ಇರುತ್ತೆ. ಆ ರೀಜನಲ್ಲಿ ಆರ್ ಏನಿರುತ್ತೆ, ಮಿನಿಮಮ್ 0 ಇರುತ್ತೆ, ಮ್ಯಾಕ್ಸಿಮಮ್ ಇನ್ಫಿನಿಟಿ ಇರುತ್ತೆ, ಡೀಟಾ 0 ಇರುತ್ತೆ, ಮ್ಯಾಕ್ಸಿಮಮ್ π/2 ಇರುತ್ತೆ ಅಂತ ಬರೆದ್ಬಿಡ್ಬೇಕು. ಆ್ಯಸ್ ಎಕ್ಸ್ ಆ್ಯಂಡ್ ವೈ ವೇರೀಸ್ ಫ್ರಮ್ 0 to infinity, ಆರ್ ವೇರೀಸ್ ಫ್ರಮ್ 0 to infinity ಆ್ಯಂಡ್ ಡೀಟಾ ವೇರೀಸ್ ಫ್ರಮ್ π/2 ಅಂತ ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡಿ, ಇದನ್ನ ಬರ್ಕೊಳ್ಳಿ. ಬರೆದ್ಬಿಟ್ಟು 4 ಬದಲು 4 ಬರೀರಿ. ಇಲ್ಲಿ ಡೀಟಾ 0 to π/2 ಹಾಕಿ, ಆರ್ 0 to infinity ಹಾಕಿ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬದಲು ಏನು ಹಾಕ್ತೀರಾ, ಆರ್ ಸ್ಕ್ವೇರು. ಎಕ್ಸ್ ಬದಲು ಏನು ಹಾಕ್ತೀರಾ, ಆರ್ ಕಾಸ್ ಥೀಟಾ, ವೈ ಬದಲು ಆರ್ ಸೈನ್ ಥೀಟಾ, ಡಿ ಎಕ್ಸ್ ಡಿ ವೈ ಬದಲು ಆರ್ ಡಿ ಥೀಟಾ ಹಾಕಿ ನೀಟಾಗಿ ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡಿ, ಈಗ ಇದನ್ನ ಬರ್ಕೊಳ್ಳಿ, ಇದು ಸೇಮ್ ಬರ್ಕೊಳ್ಳಿ. ಆರ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. ಈ 2n-1 ಕಾಸ್ ಥೀಟಾಗೂ ಪವರ್ ಆಗುತ್ತೆ, ಆರ್ಗೂ ಪವರ್ ಆಗುತ್ತೆ. ಇಲ್ಲಿ 2m-1 ಸೈನ್ ಥೀಟಾಗೂ ಪವರ್ ಆಗುತ್ತೆ, ಆರ್ಗೂ ಪವರ್ ಆಗುತ್ತೆ. ಇಲ್ಲಿ ಹಾಕಿದಾಗ ಆರ್ ಪವರ್ 2n-1 ಆಗುತ್ತೆ, ಇಲ್ಲಿ ಆರ್ ಪವರ್ 2m-1 ಆಗುತ್ತೆ, ಇದು ಆರ್ ಪವರ್ 1 ಆಗುತ್ತೆ. ಬೇಸ್ ಸೇಮ್ ಇದ್ದರೆ ಪವರ್ಗಳನ್ನ ಆ್ಯಡ್ ಮಾಡ್ಬೋದು. ಅಂದರೆ ಆರ್ ಪವರ್ ಒಂದೇ ಸತಿ ಬರೋದು, 2n-1 2m-1 ಎಲ್ಲ ಪವರ್ನ ಪ್ಲಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ +1 -1 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2n + 2m -1. ಅದನ್ನ 2 ಇಂಟು m + n -1 ಬರಿಬೋದು. ಈಗ ಅರ್ಜೆಂಟ್ಗೆ ಇದಾದಮೇಲೆ ಸೈನ್ ಪವರ್ 2m-1 ಥೀಟಾ, ಕಾಸ್ ಪವರ್ 2n-1 ಥೀಟಾ, ಡಿ ಥೀಟಾ ಬರ್ಕೊಳ್ಳಿ. ಇಲ್ಲೇನು ಮಾಡಿ, ಆರ್ ಟರ್ಮ್ಸ್ನ ಒಂದು ಕಡೆ ಮಾಡ್ಕೊಳ್ಳಿ, ಜೊತೆಗೆ 4ನ ಆರ್ಗೆ ಒಂದು ಸತಿ ಹಾಕಿ, ಡೀಟಾಗೆ ಒಂದು ಸತಿ ಹಾಕಿ. 2 2s are 4 ಅಲ್ವಾ, ಅದಕ್ಕೆ ಇಲ್ಲಿ 2 ಬರ್ಕೊಂಡು ಆರ್ ಟರ್ಮ್ಸ್ನ ಒಂದು ಕಡೆ ಬರ್ಕೊಳ್ಳಿ. ಇ ಪವರ್ ಮೈನಸ್ ಆರ್ ಸ್ಕ್ವೇರ್, ಆರ್ ಪವರ್ 2ನ ಕಾಮನ್ ತೊಗೊಡಿ, n + m ಅಂದರೂ ಒಂದೇ, m + n ಅಂದರೂ ಒಂದೇ, -1 dr 2 0 to infinity π/2 sin power 2m-1 ಥೀಟಾ, ಕಾಸ್ ಪವರ್ 2n-1 ಥೀಟಾ, ಡಿ ಥೀಟಾ. ಇದು ಗಾಮಾ ಎನ್, ಇದಕ್ಕೆ ಗಾಮಾ m + n ಬರೀರಿ, ಇದಕ್ಕೆ ಬೀಟಾ mn ಬರೀರಿ. ಬೀಟಾ mn ಅಂದರೆ ಫಾರ್ಮುಲಾ ಗಾಮಾ n ಡಿವೈಡ್ ಬೈ ಗಾಮಾ m + n. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.